ಎಲ್ಲರಿಗೂ ನಮಸ್ಕಾರ. ನನ್ನ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಆತ್ಮೀಯರೇ ಮತ್ತು ವಿದ್ಯಾರ್ಥಿಗಳೇ, ಮಹಾತ್ಮ ಗಾಂಧೀಜಿಯವರ ಆತ್ಮಕಥೆ ನನ್ನ ಸತ್ಯಾನ್ವೇಷಣೆ ಇದರ ಆಯ್ದ ಭಾಗ. ಅನುವಾದವನ್ನು ಮಾಡಿದವರು ಗೋರೂರು ರಾಮಸ್ವಾಮಿ ಅಯ್ಯಂಗಾರ್. ಈಗಾಗಲೇ ನಾವು ಮಹಾತ್ಮ ಗಾಂಧೀಜಿಯವರ ಜನ್ಮ ಹಾಗೂ ಅವರ ತಂದೆ ತಾಯಿಗಳು ಮತ್ತು ಅವರ ಜೀವನದಲ್ಲಿ ನಡೆದಂತಹ, ಅವರ ಬಾಲ್ಯದಲ್ಲಿ ನಡೆದಂತಹ ಕೆಲವೊಂದು ಘಟನೆಗಳನ್ನು ಈಗಾಗಲೇ ಒಂದು ವಿಡಿಯೋದಲ್ಲಿ ನಾವು ಗಮನಿಸಿದ್ದೇವೆ. ವಿದ್ಯಾರ್ಥಿಗಳೇ, ಇವತ್ತಿನ ವಿಡಿಯೋದಲ್ಲಿ ನಾವು ಗಾಂಧೀಜಿಯವರ ಬಾಲ್ಯ ವಿವಾಹ ಮತ್ತು ಪತಿಯ ಅಧಿಕಾರ ಅನ್ನುವಂಥದ್ದರ ಈ ಭಾಗದ ಕುರಿತು ಇಲ್ಲಿ ನಾನು ಪಾಠವನ್ನು ಮಾಡ್ತಾ ಹೋಗ್ತೇನೆ. ವಿದ್ಯಾರ್ಥಿಗಳೇ, ಇದರ ಕುರಿತು ಕೊನೆಯಲ್ಲಿ 2 ಪ್ರಶ್ನೆಗಳನ್ನು ಕೂಡ ಕೊಡ್ತೇನೆ. ವಿದ್ಯಾರ್ಥಿಗಳೇ, ನೀವು ನನ್ನ ಚಾನಲ್ಗೆ ಹೊಸಬರಾಗಿದ್ದಲ್ಲಿ ಮೊದಲು ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯದಿರಿ. ಯಾಕೆಂದರೆ ನಿಮ್ಮ ಕನ್ನಡ ಪಠ್ಯಪುಸ್ತಕಕ್ಕೆ ಸಂಬಂಧಿಸಿದ ಹಾಗೆ ಅನೇಕ ವಿಡಿಯೋಗಳನ್ನು ಹಾಕಿದ್ದೇನೆ, ಅಲ್ಲಿಗೂ ಕೂಡ ಭೇಟಿ ನೀಡಿ. ಹಾಗೆಯೇ ನಿಮಗೆ ಈ ಒಂದು ವಿಡಿಯೋ ಇಷ್ಟ ಆದಲ್ಲಿ ಒಂದು ಲೈಕ್ ಕೊಡಿ ಮತ್ತು ಕಮೆಂಟ್ ಮಾಡಿ. ಸರಿ ವಿದ್ಯಾರ್ಥಿಗಳೇ, ಇವತ್ತಿನ ಈ ವಿಡಿಯೋದಲ್ಲಿ ನಾವೀಗ ಗಮನಿಸ್ತಾ ಹೋಗುವಂಥದ್ದು ಮಹಾತ್ಮ ಗಾಂಧೀಜಿಯವರ ಬಾಲ್ಯದಲ್ಲಿ ನಡೆದಂತಹ ವಿವಾಹ. ಅವರು ಹೇಳ್ತಾರೆ, ಅವರು ಈ ಆತ್ಮಕಥೆಯಲ್ಲಿ ಬರೀತಾರೆ, ಈ ಒಂದು ಅಧ್ಯಾಯವನ್ನು ಅಂದರೆ ಬಾಲ್ಯ ವಿವಾಹದ ಕುರಿತು ಬರೆಯುವಂಥ ಸಂಭವವಿರದಿದ್ದರೆ ಒಳ್ಳೆಯದಾಗ್ತಾ ಇತ್ತು ಅಂತ ಅವರ ಅಭಿಪ್ರಾಯ ಆಗಿತ್ತು. ಆದರೆ ಈ ಆತ್ಮಕಥೆಯ ನಿರೂಪಣೆಯಲ್ಲಿ ಮಾತ್ರ ಅನೇಕ ಕಹಿಗುಳಿಗೆಗಳು, ಜೀವನದಲ್ಲಿ ನಡೆದಂತಹ ಅನೇಕ ಕಹಿಗುಳಿಗೆಗಳನ್ನು ನುಂಗಬೇಕಾಗ್ತದೆ. ಅಂದರೆ ಆತ್ಮಕಥೆಯನ್ನು ಬರಿಬೇಕಾದರೆ ತಮ್ಮ ಜೀವನದಲ್ಲಿ ಏನೆಲ್ಲ ಸುಖ ದುಃಖಗಳು ನಡೀತವೆಯೋ ಅದನ್ನೆಲ್ಲವನ್ನು ದಾಖಲಿಸ್ತಾ ಹೋಗಬೇಕಾಗ್ತದೆ. ತಮ್ಮ ಜೀವನದಲ್ಲಿ ನಡೆದಂಥ ಈ ಬಾಲ್ಯ ವಿವಾಹ ಕಹಿ ಘಟನೆ ಅಂತ ಹೇಳ್ತಾರೆ, ಅದೊಂದು ರೀತಿಯಲ್ಲಿ ಕಹಿಗುಳಿಗೆ ಅಂತ ಹೇಳ್ತಾರೆ. ಅವ್ರು ಹೇಳ್ತಾರೆ, ತಾನು ಸತ್ಯದ ಆರಾಧಕನಾಗಿರುವುದಾದರೆ ಇದರ ಹೊರತು ಬೇರೆ ದಾರಿ ಇಲ್ಲ. ಅಂದರೆ ನಾನು ಸತ್ಯವನ್ನು ಹೇಳುವವನು, ಹಾಗಾಗಿ ನಾನು ನನ್ನ ಜೀವನದಲ್ಲಿ ನನ್ನ ಬಾಲ್ಯದಲ್ಲಿ ನಡೆದಂಥ ಆ ವಿವಾಹದ ಕುರಿತು ಹೇಳಲೇಬೇಕು ಅನ್ನುವಂಥದ್ದನ್ನು ಹೇಳ್ತಾರೆ. ಅವ್ರು ಹೇಳ್ತಾರೆ, ತನ್ನ 13ನೆಯ ವಯಸ್ಸಿನಲ್ಲಿ ಆ ವಿವಾಹ ನಡೆಯಿತು ಅಂತ ತಾನು ವ್ಯಥೆಯಿಂದ ಬರೆಯಬೇಕು, ದುಃಖದಿಂದ ಬರೆಯಬೇಕಾಗಿದೆ. ನನ್ನ ರಕ್ಷಣೆಯಲ್ಲಿರುವ ಅದೇ ವಯಸ್ಸಿನ ಅಂದರೆ 14 ವಯಸ್ಸಿನ ಹುಡುಗರ ನೋಡ್ತಾ ನನ್ನ ಮದುವೆಯನ್ನು ಅಂದರೆ ತನ್ನ ಮದುವೆಯನ್ನು ಜ್ಞಾಪಿಸಿಕೊಂಡರೆ ತನ್ನಲ್ಲಿ ಕನಿಕರ ಉಂಟಾಗ್ತದೆ. ತನ್ನ ಅವಸ್ಥೆ ಅವರಿಗೆ ತಪ್ಪಿತಲ್ಲ ಅಂತ ಅವರಿಗೆ ಅಭಿನಂದನೆಯನ್ನು ಸಲ್ಲಿಸೋಣ ಅಂತಲೂ ಕೂಡ ಅನಿಸ್ತದಂತೆ. ಅವ್ರು ಹೇಳ್ತಾರೆ, ಅಷ್ಟು ತೀರ ಚಿಕ್ಕ ವಯಸ್ಸಿನ ಆ ವಿವಾಹವನ್ನು ಸಮರ್ಥಿಸಲಿಕ್ಕೆ ತನ್ನಲ್ಲಿ ಯಾವ ನೈತಿಕ ಆಧಾರವೂ ಇಲ್ಲ ಅನ್ನುವಂಥದ್ದನ್ನು ಕೂಡ ಅವ್ರು ಹೇಳ್ತಾ ಹೋಗ್ತಾರೆ. ವಾಚಕರು ಅಂದರೆ ಓದುವವರು ತಪ್ಪು ತಿಳಿದುಕೊಳ್ಳದಿರಲಿ, ನನಗೆ ಆದುದು ಮದುವೆಯೇ ಹೊರತು ಮುಂದೆ ಮದುವೆಯಾಗುವ ಒಪ್ಪಂದವಲ್ಲ. ಅವರಿಗೆ ಆದದ್ದು ಮದುವೆಯೇ ಹೊರತು ಅದು ಮದುವೆ ಆಗ್ತೇನೆ ಅನ್ನುವಂತಹ ಒಪ್ಪಂದ ಅಲ್ಲ. ಅವ್ರು ಹೇಳ್ತಾರೆ, ಕಾಥೇವಾಡದಲ್ಲಿ ಮದುವೆ ಮತ್ತು ಮದುವೆಯ ಒಪ್ಪಂದ ಎಂಬ 2 ಬೇರೆ ಬೇರೆಯಾದ ವಿವಾಹ ಸಂಸ್ಕಾರಗಳಿವೆ ಅಂತೆ. ಒಪ್ಪಂದ ಅನ್ನುವಂಥದ್ದು ಹೆಣ್ಣು ಗಂಡುಗಳನ್ನು ವಿವಾಹ ಬಂಧನಕ್ಕೆ ಒಳಪಡಿಸುವುದಾಗಿ ತಂದೆ ತಾಯಿಗಳು ಕೊಡುವ ಪೂರ್ವ ವಾಗ್ದಾನ ಅಂದರೆ ವಚನ ಕೊಡುವಂಥದ್ದು. ಈ ವಾಗ್ದಾನವನ್ನು ಮುರಿಯಲೇ ಕೂಡದು ಎಂಬುದೇನೂ ಇಲ್ಲ. ಹುಡುಗ ಸತ್ತರೆ ಕನ್ಯೆ ವಿಧವೆಯಾಗುವುದಿಲ್ಲ. ಅದು ಹೆಣ್ಣು ಗಂಡುಗಳ ತಂದೆ ತಾಯಿಯರ ಒಪ್ಪಂದ. ಹುಡುಗಿಗೆ ಅದರ ಸಂಬಂಧವಿಲ್ಲ. ಅನೇಕ ವೇಳೆ ಹುಡುಗ ಹುಡುಗಿಯರಿಗೆ ಈ ವಿಷಯವನ್ನು ಪೋಷಕರು ತಿಳಿಸುವುದೂ ಇಲ್ಲ. ತನ್ನ ವಿಷಯದಲ್ಲಿ ತನಗೆ ತಿಳಿದಂತೆ 3 ಸಲ ಒಪ್ಪಂದವಾಗಿತ್ತು ಅಂತ ತನಗೆ ತಿಳಿಯಿತಂತೆ. ಅವರಿಗೆ ಗೊತ್ತಾಗದೇ ಇದ್ದಂತಹ 2 ಕನ್ಯೆಯರು ಒಬ್ಬರಾದ ಮೇಲೆ ಒಬ್ಬರು ಮೃತ ಹೊಂದಿದ್ರು, ಅಂದರೆ ಇಬ್ಬರೂ ಕೂಡ ಹುಡುಗಿಯರು ಮೃತ ಹೊಂದಿದ್ರು ಅಂತ ಗಾಂಧೀಜಿಗೆ ಗೊತ್ತಾಗ್ತದೆ. ಆದ್ದರಿಂದ ತನ್ನ ವಿಷಯದಲ್ಲಿ 3 ಸಲ ಒಪ್ಪಂದವಾಗಿರಬೇಕು ಅಂತ ಅವರು ಊಹಿಸುತ್ತಾರೆ. 3ನೇ ಒಪ್ಪಂದ 7ನೆಯ ವಯಸ್ಸಿನಲ್ಲಿ ಆಗಿರಬೇಕು ಅಂತ ಅವ್ರು ಹೇಳ್ತಾರೆ. ಸ್ವಲ್ಪ ಜ್ಞಾಪಕದಲ್ಲಿ ಅಷ್ಟೋ ಇಷ್ಟೋ ಜ್ಞಾಪಕದಲ್ಲಿದೆ ಅಂತಲೂ ಗಾಂಧೀಜಿ ಹೇಳ್ತಾರೆ. ಮುಂದೆ ಅವರು ಈ ಅಧ್ಯಾಯದಲ್ಲಿ ವಿವಾಹದ ಕುರಿತು ಹೇಳ್ತಾರೆ. ಅವ್ರು ಹೇಳ್ತಾರೆ, ತನಗೆ ಈ ಕುರಿತು ಸ್ಪಷ್ಟವಾಗಿ ನೆನಪಿದೆ. ಅವರು 3 ಸಹೋದರರು ಅಂತ ವಾಚಕರಿಗೆ ಗೊತ್ತಿದೆ. ಮೊದಲನೆಯವರ ಮದುವೆ ಆಗಲೇ ಆಗಿ ಹೋಗಿತ್ತು. 2ನೇ ಅಣ್ಣ ಗಾಂಧೀಜಿಗಿಂತ 2-3 ವರ್ಷ ಹಿರಿಯವನಾಗಿದ್ದರು. ಅವನಿಗೂ ಹಾಗೂ ಗಾಂಧೀಜಿಗೂ 1 ವರ್ಷ ದೊಡ್ಡವನಾಗಿದ್ದ ಅವರ ದಾಯಾದಿಯೊಬ್ಬನಿಗೂ, ಅಣ್ಣ ತಮ್ಮಂದಿರಲ್ಲೇ ಬಹುಶಃ ಯಾರೋ ಒಬ್ಬರು ಇದ್ದಿರ್ಬೋದು, ದಾಯಾದಿಯೊಬ್ಬರಿಗೂ ಹಾಗೂ ಗಾಂಧೀಜಿಗೆ ಹೀಗೆ 3 ಮದುವೆಗಳನ್ನು ಒಟ್ಟಿಗೆ ನಡೆಸಲು ಅವರ ತಂದೆ ನಿಶ್ಚಯಿಸಿದರು.
ಇದರಿಂದ ಅವರಿಗೆ ಅಂದರೆ ಗಾಂಧೀಜಿ ಹೇಳ್ತಾರೆ ತಮಗೆಲ್ಲ ಒಳ್ಳೆಯದಾಗ್ತದೋ ಅಥವಾ ತಮಗೆ ಒಪ್ಪಿಗೆಯೇ ಅನ್ನೋಂಥ ಮಾತೇನೂ ಇರಲಿಲ್ಲ. ತಂದೆ ತಾಯಿಗಳ ಇಚ್ಛೆ ಅಂದರೆ ಇವರಿಗೆ ಮದುವೆ ಮಾಡುವಂಥದ್ದು ತಂದೆ ತಾಯಿಗಳ ಇಚ್ಛೆ ಆಗಿತ್ತು. ಹಾಗೆ ಬಹುಶಃ ವೆಚ್ಚ ಕೂಡ ಕಡಿಮೆ ಮಾಡುವಂಥ ಅಂದಾಜು ಇದ್ದಿರಬಹುದು ಅಂತ ಗಾಂಧೀಜಿ ಹೇಳ್ತಾರೆ. ಹಿಂದೂ ಸಂಸಾರಗಳಲ್ಲಿ ವಿವಾಹ ಎನ್ನುವುದು ಸುಲಭವಾದ ವಿಷಯವಲ್ಲ. ಕನ್ಯೆ ಮತ್ತು ವರನ ತಂದೆ ತಾಯಿಗಳು, ಕನ್ಯೆ ಅಂದರೆ ಹುಡುಗಿ, ಕನ್ಯೆ ಮತ್ತು ವರನ ತಂದೆ ತಾಯಿಗಳು ವಿವಾಹದ ನಂತರ ಎಷ್ಟೋ ವೇಳೆ ದಿವಾಳಿಯಾಗುತ್ತಾರೆ. ದಿವಾಳಿಯಾಗುವುದಂದರೆ ಏನು ಇಲ್ಲದೆ ಎಲ್ಲ ನಷ್ಟ ಅನುಭವಿಸ್ತಾರೆ. ಹಣವೂ ನಾಶ, ಕಾಲವೂ ವ್ಯಯ, ವಸ್ತ್ರಗಳ ಸಿದ್ಧತೆ, ಒಡವೆಗಳ ಸಿದ್ಧತೆ, ಔತಣಗಳಿಗೆ ವೆಚ್ಚದ ಅಂದಾಜು, ಇವುಗಳಿಗೆ ಅನೇಕ ತಿಂಗಳುಗಳ ಹಿಂದಿನಿಂದಲೂ ಸಿದ್ಧತೆ ಪ್ರಾರಂಭವಾಗ್ತದೆ. ಹೆಣ್ಣು ಮತ್ತು ಗಂಡಿನ ಕಡೆಯವರು ಊಟ ತಿಂಡಿಗಳಲ್ಲಿ ಒಬ್ಬರನ್ನೊಬ್ಬರು ಮೀರಿಸಲು ಪ್ರಯತ್ನಿಸ್ತಾರೆ. ಇಂಪಾದ ದನಿ ಇರಲಿ ಬಿಡಲಿ, ಸ್ತ್ರೀಯರು ಗಂಟಲು ಕಟ್ಟುವವರೆಗೆ ಹಾಡುತ್ತಾರೆ. ತಾವೂ ಕಾಯಿಲೆ ಬೀಳುತ್ತಾರೆ. ನೆರೆಹೊರೆಯವರ ಶಾಂತಿಯನ್ನು ಭಂಗಪಡಿಸುತ್ತಾರೆ. ನೆರೆಹೊರೆಯವರು ಸಹ ಈ ಗದ್ದಲವನ್ನು, ಎಂಜಲು, ಅಶುಚಿಯನ್ನು ಮಾತಿಲ್ಲದೆ ಸಹಿಸುತ್ತಾರೆ. ಏಕೆಂದರೆ ತಮ್ಮ ಮನೆಯ ಮದುವೆಯಾಗುವಾಗಲೂ ಹೀಗೆಯೇ ನಡೆಯುವುದು ಎಂದು ಅವರಿಗೆ ಗೊತ್ತು. ಪದೇ ಪದೇ ಮಾಡುವುದಕ್ಕಿಂತ ಎಲ್ಲ ಕಾಟವನ್ನು ಒಂದೇ ಸಲ ಮುಗಿಸಿಬಿಡುವುದು ಉತ್ತಮ ಎಂದು ಗಾಂಧೀಜಿಯವರ ಹಿರಿಯರು ಯೋಚಿಸಿದ್ದಿರಬೇಕು. ಖರ್ಚು ಕಡಿಮೆ, ವಿಜೃಂಭಣೆ ಹೆಚ್ಚು. 3 ಬಾರಿಯ ಬದಲು ಒಂದೇ ಬಾರಿ ಮಾಡುವುದಾದರೆ ಖರ್ಚನ್ನು ಧಾರಾಳವಾಗಿ ಮಾಡಬಹುದು. ತಂದೆಯು ದೊಡ್ಡಪ್ಪರು ಆಗಲೇ ವೃದ್ಧರಾಗಿದ್ದರು. ಅಂದರೆ ಗಾಂಧೀಜಿಯವರ ತಂದೆ ಮತ್ತು ಅವರ ದೊಡ್ಡಪ್ಪ ಆಗಲೇ ವೃದ್ಧರಾಗಿದ್ದರು, ಮುದುಕರಾಗಿದ್ದರು. ಅವರು ಮಾಡಬೇಕಾಗಿದ್ದ ಮದುವೆಗಳಲ್ಲಿ ಗಾಂಧೀಜಿಯವರದ್ದೇ ಈ 3 ಮದುವೆಗಳೇ ಕೊನೆಯವು. ತಮ್ಮ ಮದುವೆಗಳ ಮೂಲಕ ತಮ್ಮ ಬಾಳಿನ ಕೊನೆಯ ವೈಭವಗಳನ್ನು ಪೂರ್ತಿ ಅನುಭವಿಸಬೇಕು ಎಂದು ಅವರು ಯೋಚಿಸಿರಬಹುದು. ಎಲ್ಲ ಕಾರಣಗಳಿಂದ 3 ವಿವಾಹಗಳು ಒಟ್ಟಿಗೆ ನಿಶ್ಚಿತವಾದವು. ಅವುಗಳ ಸಾಮಗ್ರಿ ಸಿದ್ಧತೆಗಾಗಿ ಅನೇಕ ತಿಂಗಳು ಹಿಡಿಯಿತು ಅಂತ ಗಾಂಧೀಜಿ ಹೇಳ್ತಾರೆ. ಈ ಸಿದ್ಧತೆಗಳಿಂದ ಮಾತ್ರ ಮದುವೆ ನಡೆಯುವುದು ಎಂಬುದು ತಮಗೆ ಗೊತ್ತಾಯಿತು. ಮದುವೆ ಎಂದರೆ ಧರಿಸಲು ಒಳ್ಳೆಯ ವಸ್ತ್ರಗಳು, ವಾದ್ಯ ಶ್ರವಣ, ಬಗೆ ಬಗೆಯ ಭೋಜನ, ಮಿಠಾಯಿ, ಒಬ್ಬ ಹೊಸ ಹುಡುಗಿಯೊಂದಿಗೆ ನಗು, ವಿನೋದ, ಆಟ. ಇದರ ಹೊರತು ಬೇರೆ ಯಾವುದೇ ಭಾವನೆ ತನ್ನಲ್ಲಿ ಇರಲಿಲ್ಲ ಅಂತ ಗಾಂಧಿ ಹೇಳ್ತಾರೆ. ವಿಷಯ ಭೋಗದ ಭಾವನೆ ಅನಂತರ ಉತ್ಪತ್ತಿಯಾಯಿತು. ಅವಶ್ಯವಾಗಿ ಹೇಳಬೇಕಾದ ವಿಷಯಗಳನ್ನು ಹೊರತು ಉಳಿದ ತನ್ನ ಲಜ್ಜೆಯ ಪ್ರಕರಣದ ಮೇಲೆ ಪರದೆ ಎಳೆಯುತ್ತೇನೆ ಅಂತ ಗಾಂಧೀಜಿ ಹೇಳ್ತಾರೆ. ಅದನ್ನು ಮುಂದೆ ಹೇಳ್ತೇನೆ ಅಂತ ಅವರು ಹೇಳ್ತಾರೆ. ಆದರೆ ಈ ಕಥೆಯನ್ನು ಬರೆಯಲು ತಾನು ಯಾವುದನ್ನು ಮಧ್ಯಬಿಂದುವಾಗಿ ಇಟ್ಟುಕೊಂಡಿದ್ದೇನೆಯೋ ಅದಕ್ಕೆ ಈ ಸಂಗತಿಗಳು ಹೆಚ್ಚು ಸಂಗತವಾಗಲಾರದು ಅನ್ನೋದಕ್ಕೆ ಗಾಂಧೀಜಿ ಕಾರಣವನ್ನು ಕೊಡ್ತಾರೆ. ಗಾಂಧೀಜಿ ತನ್ನ ಮದುವೆಯ ಕುರಿತು ಹೀಗೆ ಹೇಳ್ತಾರೆ. ತನ್ನನ್ನು ತನ್ನ ಅಣ್ಣನನ್ನು ರಾಜಕೋಟೆಯಿಂದ ಪೋರ್ಬಂದರ್ಗೆ ಕರೆದುಕೊಂಡು ಹೋದರು. ವಿವಾಹಕ್ಕೆ ಪೂರ್ವ ಸಿದ್ಧತೆಯಾಗಿ ಅವರ ಮೈಗೆಲ್ಲ ಅರಸಿನ ಬಳಿಯುವುದು ಮುಂತಾದ ಕೆಲವು ವಿನೋದಗಳಿವೆಯಂತೆ. ಆದರೆ ಅವುಗಳ ವರ್ಣನೆಯನ್ನು ಗಾಂಧೀಜಿ ಬಿಡ್ತಾರೆ. ಯಾಕಂದರೆ ಅದನ್ನು ಬಿಡುವುದೇ ಉತ್ತಮ ಅಂತ ಹೇಳ್ತಾರೆ. ತಮ್ಮ ತಂದೆ ದಿವಾನರಾಗಿದ್ದರೂ ನೌಕರರೇ ತಾನೆ. ಠಾಕೂರರಿಗೆ ಪ್ರಿಯರಾಗಿದ್ದುದರಿಂದ ಅವರ ತಾಪೆದಾರಿ ಇನ್ನೂ ಹೆಚ್ಚಾಯಿತು. ಠಾಕೂರ್ ಸಾಹೇಬರು ಕೊನೆಯ ಗಳಿಗೆಯವರೆಗೆ ಅವರನ್ನು ಹೊರಡಗೊಡಲಿಲ್ಲ. ಕೊನೆಯಲ್ಲಿ ಬಿಟ್ಟಾಗ ಪ್ರಯಾಣದಲ್ಲಿ 2 ದಿನಗಳು ಉಳಿತಾಯವಾಗುವಂತೆ ಪ್ರತ್ಯೇಕವಾದ ಕುದುರೆ ಗಾಡಿಗಳನ್ನು ಅವರು ಏರ್ಪಡಿಸ್ತಾರೆ. ಆದರೆ ದೈವೇಚ್ಛೆ ಬೇರೆಯೇ ಆಗಿತ್ತು. ಪೋರ್ಬಂದರ್ ರಾಜಕೋಟೆಯಿಂದ 120 ಮೈಲಿ ಇದೆ. 5 ದಿನಗಳ ಗಾಡಿ ಪ್ರಯಾಣ. ತಮ್ಮ ತಂದೆ 3 ದಿನಗಳಲ್ಲಿ ಆ ಪ್ರಯಾಣವನ್ನು ಮುಗಿಸಿದರು. ಆದರೆ 3ನೆಯ ಮಜಲಿನಲ್ಲಿ ಗಾಡಿ ತಲೆ ಕೆಳಗಾಗಿ ಉರುಳಿ ಬಿದ್ದು ಅವರಿಗೆ ತುಂಬ ಗಾಯಗಳಾದವು. ಅವರು ಕೈಕಾಲು ಮುಖವೆಲ್ಲ ಪಟ್ಟಿಗಳನ್ನು ಕಟ್ಟಿಕೊಂಡು ಗಾಡಿಯಿಂದ ಇಳಿದರು. ಇದರಿಂದ ಮದುವೆಯಲ್ಲಿ ಹೆಚ್ಚು ಕಡಿಮೆ ಎಲ್ಲರ ಆನಂದ ಅರ್ಧ ಕಡಿಮೆ ಆಯಿತು. ಆದರೆ ವಿವಾಹವನ್ನು ನಿಲ್ಲಿಸುವುದಾಗಲಿ ಬಿಡುವುದಕ್ಕಾಗಲಿ ಆಗ್ತದೆಯೇ? ಲಗ್ನ ಮುಹೂರ್ತಗಳನ್ನು ಬದಲಾಯಿಸುವುದಕ್ಕೆ ಆಗ್ತದೆಯೇ? ತಾನಂತೂ ತನ್ನ ಹುಡುಗತನದ ವಿವಾಹ ಉಲ್ಲಾಸದಲ್ಲಿ ತಮ್ಮ ತಂದೆಯ ಗಾಯಗಳ ದುಃಖವನ್ನು ಮರೆತುಬಿಟ್ಟೆ. ತಾನು ಮಾತಾಪಿತೃ ನಿಷ್ಠೆಯಿಂದ ಕೂಡಿದ್ದೆ. ಆದರೆ ತನ್ನ ವಿಷಯಾಸಕ್ತಿಯೋ ಭೋಗಲಾಲಸೆಯೂ ಕಡಿಮೆ ಆಗಿರಲಿಲ್ಲ. ಅವರನ್ನು ಶ್ರದ್ಧಾಪೂರ್ವಕವಾಗಿ ಸೇವಿಸಲು ತನ್ನ ಎಲ್ಲ ಸುಖಗಳನ್ನು ಬಿಡಬೇಕು ಎಂಬುದನ್ನು ತಾನು ಇನ್ನೂ ಕಲಿತಿರಲಿಲ್ಲ. ತನ್ನ ಭೋಗೇಚ್ಛೆಗಳಿಗಾಗಿ ತನ್ನನ್ನು ಶಿಕ್ಷಿಸುವುದಕ್ಕೋ ಎಂಬಂತೆ ನಡೆದ ಒಂದು ದುರ್ಘಟನೆಯನ್ನು ಗಾಂಧೀಜಿ ಹೀಗೆ ಹೇಳ್ತಾರೆ. ಆ ದುರ್ಘಟನೆ ತನ್ನ ಜೀವಮಾನವನ್ನೆಲ್ಲ ಮನಸ್ಸಲ್ಲಿ ಕೊರೆಯುವಂತೆ ಮಾಡ್ತಾ ಇದೆ. ಆ ಸಂಗತಿಯನ್ನು ಮುಂದೆ ಹೇಳ್ತೇನೆ ಅಂತ ಗಾಂಧೀಜಿ ಹೇಳ್ತಾರೆ. ಹೀಗೆ
ಅವರು ಇನ್ನೊಂದು ಹಾಡನ್ನು, ನಿಷ್ಕಲಾನಂದರು ಹಾಡಿದಂಥ ಹಾಡನ್ನು ಹೀಗೆ ಹೇಳ್ತಾರೆ: ತ್ಯಾಗ ನಟಕೇರೆ ವೈರಾಗ ಬಿನ ಕರಿಯೇ ಕೋಟೆ ಉಪಾಯಜಿ. ಭೋಗವನ್ನು ಸವಿಯುವ ಆಸೆಯನ್ನು ಬಿಡದೆ ಭೋಗ ಸಾಮಗ್ರಿಯನ್ನು ಮಾತ್ರ ಬಿಟ್ಟರೆ ವೈರಾಗ್ಯ ಲಭಿಸುವುದಿಲ್ಲ. ತ್ಯಾಗ ಎಂಬುದು ಒಂದು ಮನೋವೃತ್ತಿ. ಮನಸ್ಸು ಸ್ವಾಧೀನದಲ್ಲಿ ಇಲ್ಲದೆ ಬಾಹ್ಯ ವರ್ತನೆಯಿಂದ ಶಾಶ್ವತ ಫಲ ದೊರೆಯುವುದಿಲ್ಲ. ತನ್ನ ಪಾಡಿಗೆ ತಾನು ಈ ಹಾಡನ್ನು ಹಾಡಿಕೊಂಡಲಾಗಲಿ ಇತರರು ಹಾಡಿದಾಗಲಾಗಲಿ ಆ ದುರ್ಘಟನೆ ಮತ್ತು ಕಹಿ ಪ್ರಸಂಗ ಗಾಂಧೀಜಿಗೆ ಜ್ಞಾಪಕಕ್ಕೆ ಬಂದು ಅವರಲ್ಲಿ ಲಜ್ಜೆಯನ್ನು ತುಂಬುತ್ತದೆ ಅಂತ ಅವರು ಹೇಳ್ತಾರೆ, ಈ ಅಧ್ಯಾಯದಲ್ಲಿ ಹೇಳ್ತಾರೆ. ಗಾಯಗೊಂಡರೂ ತಮ್ಮ ತಂದೆ ಗೆಲುವಾದ ಮುಖಭಾವದಿಂದಲೇ ವಿವಾಹದಲ್ಲಿ ಪೂರ್ಣವಾಗಿ ಭಾಗಿಯಾದರು. ಈಗಲೂ ಗಾಂಧೀಜಿ ಹೇಳ್ತಾರೆ, ಅದನ್ನು ಯೋಚಿಸಿಕೊಂಡರೆ ತಮ್ಮ ತಂದೆ ವಿವಾಹ ಕಾಲದಲ್ಲಿ ಎಲ್ಲೆಲ್ಲಿ ಕುಳಿತರು, ಏನೇನು ಮಾಡಿದರು ಎಂಬುದೆಲ್ಲ ತನ್ನ ಸ್ಮೃತಿಗೆ ತಂದುಕೊಳ್ಳಬಲ್ಲೆ. ತಮ್ಮ ತಂದೆ ತನಗೆ ಬಾಲ್ಯ ವಿವಾಹವನ್ನು ಮಾಡಿದುದಕ್ಕಾಗಿ ಅವರನ್ನು ತಾನು ಮುಂದೆ ಟೀಕಿಸಬೇಕಾಗಬಹುದು ಎಂದು ತನಗೆ ಸ್ವಪ್ನದಲ್ಲಿಯೂ ಆಗ ಹೊಳೆದಿರಲಿಲ್ಲ. ಆ ಸಮಯದಲ್ಲಿ ತನಗೆ ಎಲ್ಲವೂ ಯೋಗ್ಯವಾಗಿ, ಉಚಿತವಾಗಿ, ಇಷ್ಟವಾಗಿ ತೋರಿತು. ವಿವಾಹವಾಗಲು ತಾನೂ ಕೂಡ ತುಂಬ ಉತ್ಸುಕರಾಗಿದ್ದರು ಅನ್ನುವಂಥದ್ದನ್ನು ಈ ಅಧ್ಯಾಯದಲ್ಲಿ ಗಾಂಧೀಜಿ ಹೇಳ್ತಾರೆ. ಆಗ ತಮ್ಮ ತಂದೆ ಮಾಡಿದುದೆಲ್ಲ ತನಗೆ ನಿರ್ದಿಷ್ಟವಾಗಿ ತೋರಿದುದರಿಂದ ನಡೆದ ಸಂಗತಿಗಳೆಲ್ಲ ತನಗೆ ಸ್ಪಷ್ಟವಾಗಿ ನೆನಪಿದೆ. ಪಾಣಿಗ್ರಹಣವಾದುದು ಅಂದರೆ ಮದುವೆಯಾದುದು, ವಧೂವರರು ಒಟ್ಟಾಗಿ ಕುಳಿತದ್ದು, ಸಿಹಿಯಾದ ಕಂಸಾರವನ್ನು ತಾವಿಬ್ಬರೂ ಒಬ್ಬರ ಬಾಯೊಳಗೆ ಒಬ್ಬರು ಇಟ್ಟದ್ದು, ಸಪ್ತಪದಿ ಹಾಗೆ ತಾವು ಒಟ್ಟಾಗಿ ಇರಲು ಪ್ರಾರಂಭಿಸಿದ್ದುದು, ಇದರ ಚಿತ್ರ ತನ್ನ ಮನಸ್ಸಿನ ಮುಂದೆ ಇನ್ನೂ ಸ್ಪಷ್ಟವಾಗಿ ನಿಂತಿದೆ. ಆ ಪ್ರಥಮ ರಾತ್ರಿ ಏನೂ ಅರಿಯದ ಇಬ್ಬರು ಮಕ್ಕಳು ಸಂಸಾರ ಸಾಗರದಲ್ಲಿ ದೂಡಲ್ಪಟ್ಟದ್ದು, ಮೊದಲ ರಾತ್ರಿ ಏನು ಮಾಡಬೇಕು ಎಂಬುದು ತಮ್ಮ ಅತ್ತಿಗೆ ತನಗೆ ಚೆನ್ನಾಗಿ ತಿಳಿಸಿದ್ದಳು. ತನ್ನ ಧರ್ಮಪತ್ನಿಗೆ ಯಾರು ಕಲಿಸಿದರು ಎಂದು ತಾನು ಕೇಳಿದ್ದ ಜ್ಞಾಪಕವಿಲ್ಲ. ಈಗಲೂ ಕೇಳಬಹುದು, ಆದರೆ ಆ ಇಚ್ಛೆ ಇಲ್ಲ. ತಮ್ಮಲ್ಲಿ ಪರಸ್ಪರ ಸ್ವಲ್ಪ ಭಯವೂ ಹಾಗೆ ಲಜ್ಜೆಯೂ ಇದ್ದಿತು. ಅವಳೊಂದಿಗೆ ಏನನ್ನು ಮಾತನಾಡುವುದು, ಹೇಗೆ ಮಾತನಾಡುವುದು, ಅತ್ತಿಗೆ ಹೇಳಿಕೊಟ್ಟದ್ದು ಬಹುದೂರ ಸಹಾಯಕವಾಗಲಿಲ್ಲ. ಆದರೆ ಅಂತಹ ವಿಷಯಗಳಲ್ಲಿ ಯಾರ ಬೋಧನೆಯೂ ಅವಶ್ಯಕವಿಲ್ಲ. ಪೂರ್ವಜನ್ಮ ಸಂಸ್ಕಾರದ ವಾಸನೆ ಪ್ರಬಲವಾಗಿರುವಾಗ ಈ ವಿಷಯದಲ್ಲಿ ಶಿಕ್ಷಣದ ಅವಶ್ಯಕತೆಯೇ ಇಲ್ಲ. ಕ್ರಮೇಣ ಒಬ್ಬರನ್ನೊಬ್ಬರು ಅರಿತುಕೊಂಡು ನಿರಾತಂಕವಾಗಿ ಮಾತನಾಡತೊಡಗಿದ್ದರು. ತಾವಿಬ್ಬರು ಒಂದೇ ವಯಸ್ಸಿನವರಾಗಿದ್ದರು. ಆದರೆ ತಾನು ಗಂಡನ ಅಧಿಕಾರವನ್ನು ವಹಿಸಿಕೊಳ್ಳಲು ತಡ ಮಾಡಲಿಲ್ಲ ಅನ್ನೋದನ್ನು ಇಲ್ಲಿ ಗಾಂಧೀಜಿ ಹೇಳ್ತಾ ಹೋಗ್ತಾರೆ. ಸರಿ ವಿದ್ಯಾರ್ಥಿಗಳೇ, ಈ ಒಂದು ಬಾಲ್ಯ ವಿವಾಹದ ಕುರಿತಾಗಿ ಒಂದು ಪ್ರಶ್ನೆ ಬರ್ತದೆ ನೋಡಿ. 8 ಅಂಕದ ಪ್ರಶ್ನೆ ಇದೆ. ಬಾಲ್ಯ ವಿವಾಹದ ಕಹಿ ಅನುಭವವನ್ನು ಗಾಂಧಿ ತಮ್ಮ ಆತ್ಮಕಥೆಯಲ್ಲಿ ನಿರೂಪಿಸಿದ ಬಗೆಯನ್ನು ಬರೆಯಿರಿ. ಇದು 8 ಅಂಕದ ಪ್ರಶ್ನೆ ವಿದ್ಯಾರ್ಥಿಗಳೇ. ಉಳಿದಂತೆ ಈ ಪಾಠಕ್ಕೆ ಸಂಬಂಧಿಸಿದ ಹಾಗೆ ಸಾರಾಂಶವನ್ನು ಮತ್ತು ಪ್ರಶ್ನೆಗಳನ್ನು ಇನ್ನೊಂದು ವಿಡಿಯೋದಲ್ಲಿ ಹಾಕ್ತೇನೆ. ಆ ವಿಡಿಯೋಗಾಗಿ ಕಾಯ್ತಾ ಇರಿ. ಮತ್ತೆ ಇನ್ನೊಂದು ವಿಷಯದೊಂದಿಗೆ ಮತ್ತೆ ಬರುತ್ತೇನೆ. ಅಲ್ಲಿಯವರೆಗೆ ನಮಸ್ಕಾರ.